ಸರ್ಕಾರದ ಒಬ್ಬ ಮಂತ್ರಿಯಾದಂಥ ಧರ್ಮೇಂದ್ರ ಪ್ರಧಾನ್ ಏನು ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಮಕ್ಕಳ ನೀಟ್ ಪರೀಕ್ಷೆಯಲ್ಲಿ ನೀಟನ್ನು ಅದನ್ನ ಲೀಕ್ ಮಾಡಿ ಮಕ್ಕಳನ್ನು ಸುಮಾರು 30 ಜನಗಳನ್ನು ಪ್ರಾಣದ ಮೇಲೆ ಇವರು ಇವತ್ತು ರಾಜಕೀಯ ಮಾಡೋದಿರ್ಬೋದು. ಇವತ್ತು ಇಡೀ ದೇಶವೇ ಇವತ್ತು ರಾಜೀನಾಮೆ ಕೊಡಬೇಕಂತ ಹೇಳಿ ಹೋರಾಟ ಮಾಡಿದ್ರೆ ಸುತ್ತ ಕಿಂಚಿತ್ತು ಕೂಡ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಇವತ್ತು ಅದೇ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದು ಬಹಳ ಅನ್ಯಾಯ. ಇವತ್ತು ರಾಜ್ಯದ ಜನ ಇವತ್ತೇನು ನೀಟ್ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಇವತ್ತು ನಾವೇನು ಡಾಕ್ಟರ್ ಆಗ್ತೀವಿ, ನಮ್ಮದೇನು ನಮ್ಮ ಕನಸೇನು ಈಡೇರಿಸ್ತೀವಿ ಅಂತಂದೇಳಿ ಅಂತರಗಳು ಹಾಳು ಮಾಡಿದಂಥ ಕೇಂದ್ರ ಸರ್ಕಾರವನ್ನು ಧರ್ಮೇಂದ್ರ ಪ್ರಧಾನವನ್ನು ರಾಜೀನಾಮೆ ಮಾಡಲೇಬೇಕಂತಂದೇಳಿ ನಾನು ಈ ಕೂಡಲೇ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ. ಹೋರಾಟವನ್ನ ಈಗಾಗಲೇ ಇಡೀ ವಿಜಯನಗರ ಜಿಲ್ಲೆಗೆ ಈಗಾಗಲೇ ಹಬ್ಬಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ತಾವು ಮಾತಾಡ್ದಂಗೆ ಏನು ಸೋನಂ ಅವರು ದೆಹಲಿಯ ಹೋರಾಟದಲ್ಲಿ ಉಪಸನ್ನಿವೇಶ ಹೋರಾಟದಲ್ಲಿರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ದಾದಾಗಿರಿ ಮಾಡಿ ಅವರ ಉಪವಾಸವನ್ನು ಅಂತ್ಯಗೊಳಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ದಾದಾಗಿರಿ ಸರ್ಕಾರ ಇನ್ನಷ್ಟು ದಿನ ಬಾಳಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಈ ಹೋರಾಟವನ್ನು ಹಂತ ಹಂತವಾಗಿ ಇಡೀ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಕೊಂಡೊಯ್ಯುವಂಥ ಕೆಲಸ ನಾವು ಮಾಡ್ತೇವೆ. ಅದ್ರ ಜೊತೆಗೆ ಇವತ್ತಿನ ಹೋರಾಟಕ್ಕೆ ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ನಾಯಕರು ಮತ್ತು ವಿವಿಧ ದಲಿತ ಪರ ಸಂಘಟನೆಯ ನಾಯಕರು ಮತ್ತು ಎಡಪಕ್ಷದ ಸಂಘಟನೆಯ ನಾಯಕರು ಎಡಪಕ್ಷದ ನಾಯಕರು ಬಂದು ಈ ಒಂದು ಹೋರಾಟವನ್ನು ಬೆಂಬಲಿಸಿದ್ದಾರೆ. ಅದೇ ರೀತಿ ನಾವು ಇವತ್ತು ವಿಜಯನಗರ ಕಾಲೇಜ್ ಮುಂಭಾಗದಲ್ಲೇ ಒಂದು ಟೆಂಟ್ ಹಾಕಿ ನಾವು ಹೋರಾಟ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಆದರೆ ಪೊಲೀಸ್ ಇಲಾಖೆ ಅವರು ನಮ್ಮ ಹೋರಾಟವನ್ನು ತಡೆದ್ರು. ಆದರೆ ನಮ್ಮ ಹೋರಾಟವನ್ನು ತಡೆದಿರ್ತಕ್ಕಂಥ ಪೊಲೀಸ್ ಇಲಾಖೆ ವಿರುದ್ಧ ನಮ್ಮ ಹೋರಾಟ ಅಲ್ಲ, ನಮ್ಮ ಹೋರಾಟ ವ್ಯವಸ್ಥೆಯ ವಿರುದ್ಧ, ನಮ್ಮ ಹೋರಾಟ ಮನುವಾದಿಗಳ ವಿರುದ್ಧ, ನಮ್ಮ ಹೋರಾಟ ಈ ಕೇಂದ್ರದ ನಾಲಾಯಕ ಮೋದಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ. ಹಾಗಾಗಿ ನಾವು ಈ ವ್ಯವಸ್ಥೆಯನ್ನ, ಈ ಆಳುವ ವರ್ಗದ ವ್ಯವಸ್ಥೆಯನ್ನ ಮೆಟ್ಟಿ ನಿಲ್ಲಬೇಕಾಗಿದೆ. ಈ ಮನುವಾದಿ ಸರ್ಕಾರವನ್ನು ನಾವು ಕಿತ್ತೊಗಿಬೇಕಾಗಿದೆ. ಹಾಗಾಗಿ ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಲಿಷ್ಠ ಹೋರಾಟಗಳನ್ನು ಕಟ್ಟೋಣ. ಸಂವಿಧಾನ ಉಳಿಸುವ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ. ಮತ್ತೆ ಈ ತಾನೇ ನಮ್ಮ ವಿಜಯನಗರ ಜಿಲ್ಲಾ ಶಾಸಕರಾಗಿರ್ತಕ್ಕಂಥ HR ಗವಿಯಪ್ಪನವರು ಕಾಲ್ ಮಾಡಿದ್ರು. ನಾನು ಸಹ ದೆಹಲಿಯ ಜಂತರ್ ಮಂತರ್ ಹೋರಾಟದಲ್ಲಿದ್ದೇನೆ. ಆದರೆ ಲಕ್ಷಾಂತರ ಜನ ಹೋರಾಟಗಾರರು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ನಾನು ಒಂದು ಕಾಲು ಕೂಡ ಇಡಕ್ಕಾಗ್ತಲ್ಲ, ಅಷ್ಟು ಜನ ಇಲ್ಲಿ ಸೇರ್ರು ಅಂತ ಹೇಳಿದ್ರೆ. ಆದರೆ ನಮ್ಮ ಹೋರಾಟಕ್ಕೆ ಅಲ್ಲಿಂದ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಾವು ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಇದೇನು ಗೊತ್ತಾ, ರಾಜಪ್ರಭುತ್ವ ಇದೆ. ಮೋದಿ ಒಳ್ಳೆದು ರಾಜ, ಇವ್ರ ರಾಜ ಅಮಿತ್ ಶಾ, ಇವ್ರು ಏನು ಕಾನೂನು ಕಟ್ಟಡಗಳು ಮಾಡ್ತಾರೆ ಅದನ್ನ ಪ್ರತಿ ರಾಜ್ಯಕ್ಕೂ ಒತ್ತಾಯವಾಗಿ ಕೊಡ್ತಾರೆ. ಆಮೇಲೆ ಈ ಪೊಲೀಸರಲ್ಲೇ ಅವರ ಹತ್ರ ಏನು ಅಧಿಕಾರಿಗಳಲ್ಲ, ಇವರೆಲ್ಲ ಅವ್ರು ಆಡ್ದಂಗೆ ಆಡುತ್ತೆ ಗೊಂಬೆ ಮಾಡಿರ್ತಾರೆ. ಇವಾಗ ನೋಡ್ರಿ, ಹೋರಾಟ ಮಾಡ್ತೀವಿ ನಾವು, ಯಾವುದು ಶಾಂತಿ ಭಂಗ ಇಲ್ಲ, ನಮ್ಮ ವೈಯಕ್ತಿಕ ಇಲ್ಲ, ಸರ್ಕಾರದಿಂದ ನಮ್ಗೆ ಏನೋ ಕೊಡಿರಂತೆ ಇಲ್ಲ. ಮಕ್ಕಳು ಸಾವಾಗಿದೆ, ಆ ಮಕ್ಕಳು ಇನ್ನೊಂದ್ಸರಿ ಹಿಂಗಾಗ್ಬೋದು. ಆ ನೀಟ್ ತಗೊಂಡು ತುಂಬ ಸಂತೋಷ. ಆ ನೀಟ್ ಇಲ್ದಂಗೆ ಮಕ್ಕಳು ಸೆಕೆಂಡ್ PUC ಅಂಕದ ಮೇಲೆ ಕೊಟ್ಬಿಟ್ರೆ ಈ ಸಮಸ್ಯೆ ಬರ್ತಲ್ಲ. ನಾವು ಏನು ನಡೀತೀವಿ ಗೊತ್ತಾ, ಇಲ್ಲಿ ಮತದಾನ ಮಾಡೋ ಟೈಮ್ನಾಗ ನಾವು ಇಡ್ತಾ ಇದ್ದೀವಿ ಏನು ಗೊತ್ತಾ, ನಮ್ಮ ಜಾತಿ ನಮ್ಮ ಧರ್ಮ ಇದೆಲ್ಲ ಬಿಟ್ಬಿಟ್ಟು ಆ ಪಕ್ಷ ಈ ಪಕ್ಷ ಬಿಟ್ಬಿಟ್ಟು ನಾವು ನ್ಯಾಯಯುತವಾಗಿ ಯಾವ ಚರಿತ್ರೆ ಕೊಟ್ಬಿಟ್ಟು ಹೋರಾಟ ಮಾಡೋ ಹೇಳ್ತಾ ಇದ್ದೀವಿ. ಇನ್ನೊಂದು ಈ ದೇಶದಲ್ಲಿ ಜಾತಿ ಧರ್ಮ ಕಟ್ಟಳೆ ಎಲ್ಲ ಬಿಟ್ಬಿಡ್ರಿ. ಭಾರತ ಒಂದು ಒಳ್ಳೆ ಆಳುವ ಯೋಗ್ಯತೆಯನ್ನು ಕೋಟ್ ಮಾಡಿದ್ರೆ ಯಾರಿಗೂ ಪರಿಸ್ಥಿತಿ ಬರೋಲ್ಲ, ಮಾತಾಡೋಕ್ಕಾಗ್ತಿಲ್ಲ. ಈ ವ್ಯವಸ್ಥೆ ಹಿಂಗೆ ಕನ್ನಡ ಬಂದರಾಗಿ ಎಷ್ಟು ಚುನಾವಣೆ ಬಂದಾಗಾದ್ರೂ ಕೂಡ ಈ ಮಾತನ್ನು ನಡೆಸ್ಕೊಡ್ತೀರ ಅಂತ ನನ್ನ ಭಾಷಣ ಹೋಗ್ತೀನಿ. ಜೈ ಭಾರತ್.